ಎಷ್ಟು ಗಾಡಿಗಳಿದ್ದೀವಿ ನೋಡಿ, ಗಾಡಿಗಳು ವೇಟಿಂಗು. ಗಾಡಿ ವೇಟಿಂಗು. ಅವರು ನಮಸ್ತೆ ನಿಂತಿದ್ದಾರೆ. ನೋಡ್ತಾ ಇರ್ಬೋದು ನೀವು ಈಚರ್ ಗಾಡಿಗಳಿಗೆ ಯಾವ ಥರ ಆಲ್ಟರ್ನೇಟ್ ಮಾಡ್ಕೊಳ್ಳೋ ಆಲ್ಟ್ರೇಷನ್ ಯಾವ ಥರ ಮಾಡೋದು ನಾವು ತೋರಿಸ್ತಿದ್ದೀವಿ. ಉಕ್ಕುಗಳಿಗೆ ಲೆಂತ್ ಕಮ್ಮಿ ಅಂದ್ಬಿಟ್ಟು ಸ್ವಲ್ಪ ವೆಲ್ಡ್ ಮಾಡಿ ಉಕ್ಕನ್ನ ಲೆಂತ್ ಮಾಡ್ತಾಯಿದ್ದೀವಿ. ಶೋರೂಮಿಂದ ಬರೋದು ಫರ್ಲೈನು ಬರೀ 3 ಇತ್ತು, ನಾವು 5 ಮಾಡಿದ್ದೀವಿ. ಅದೇ ರೀತಿ ನೋಡ್ಬೋದು ನೀವು, ಬ್ಯಾಟ್ರಿಗೆ ಸೇಫ್ಟಿ ಇರಲಿಲ್ಲ, ಈಗ ಅದೇ ರೀತಿ ಸೇಫ್ಟಿ ಲಾಕ್ ಕೂಡ ಮಾಡ್ತಾಯಿದ್ದೀವಿ ನೋಡಿ. ಇಂಚಸ್ ಎಲ್ಲ ರೆಡಿ ಮಾಡ್ಕೊಂಡೋದಕ್ಕೆ ಲಾಕ್ ಸಿಸ್ಟಮ್ ಥರ ಮಾಡಿ, ಕೆಲವು ಕಡೆ ಡ್ರೈವರ್ಗಳು ಮಲಗಿರ್ಬೇಕಾದ್ರೆ ಬ್ಯಾಟ್ರಿಗಳನ್ನ ಕೆಲವರು ಕದ್ದು ಬಿಡ್ತಾರೆ. 2 ಸ್ಪ್ಯಾನರ್ ಇದ್ದರೆ ಸಾಕು, ಈಸಿಯಾಗಿ ಆ ಬ್ಯಾಟ್ರಿನ ತೆಗಿಬೋದು. ಆ ಥರ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಲಾಕ್ ಸಿಸ್ಟಮ್ ಎಲ್ಲ ಮಾಡಿ ನಾವು ಆ ಬ್ಯಾಟ್ರಿನ ಬೀಗ ಹಾಕೋ ರೀತಿ ಸೇಫ್ಟಿ ಮಾಡಿದ್ದೀವಿ. ಒಳಗಡೆಯಿಂದ ಲಾಕ್ ಇರೋದ್ರಿಂದ ಆ ಸಿಸ್ಟಮ್ ಬ್ಯಾಟ್ರಿನ ಅಷ್ಟು ಸುಲಭವಾಗಿ ತೆಗೆಯೋದಿಲ್ಲ. ಆ ಥರ ಎಲ್ಲ ಸಿಸ್ಟಮ್ ಮಾಡಿದ್ದೀವಿ. ಹಾಗೂ ಗಾಡಿಗಳಿಗೆ ಡ್ರಿಲ್ಸ್ ಎಲ್ಲ ಮಾಡ್ತೀವಿ ನೀಟಾಗಿ. ಬ್ಯಾಕ್ ಡ್ರಿಲ್ಲು ನೀವು ನೋಡ್ಬೋದು. ಈ ಬ್ಯಾಕ್ ಇನ್ಸ್ಟಾಲೇಷನ್ ಎಲ್ಲ ಮುಗಿದ ಮೇಲೆ ನಾವು ಇದಕ್ಕೆ ಬ್ಯಾಕ್ ಡ್ರಿಲ್ಲು ಮತ್ತು ಸೈಡ್ ಕಟ್ಟಿಗಳು, ಟೂಲ್ಸ್ ಬಾಕ್ಸು ಎಲ್ಲ ನೀಟಾಗಿ ಮಾಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಟೂಲ್ಸ್ ಬಾಕ್ಸ್ ನೋಡಿ ಈ ಥರ 2 ಅಡಿ ಹೈಟು, 3 ಅಡಿ ಅಗಲ ಇದೆ. ಏನೇ ಬೇಕಾದರೂ ಲಗೇಜ್ಗಳು, ಜಾಕು ಎಲ್ಲ ಇಟ್ಕೋಬೋದು ಒಳಗಡೆ. ಆರಾಮಾಗಿ ಒಂದು 200 ವೆಯ್ಟ್ನ ತಡೆಯುತ್ತೆ. ಆ ಥರ ಏಣಿ ಸೈಡ್ಗೆ ಕೊಟ್ಟಿದ್ದೀವಿ ನೋಡಿ. ಡ್ರಿಲ್ ಈ ಥರ ಬ್ಯಾಕ್ ಡ್ರಿಲ್ ಫಿನಿಶಿಂಗ್ ಬರ್ತದೆ. ಪೇಂಟಿಂಗ್ ಎಲ್ಲ ಮಾಡಬೇಕು ನೀಟಾಗಿ. ಸ್ನೇಹಿತರೆ, ನಿಮ್ಮ ಗಾಡಿಗಳಿಗೆ ಏನಾದ್ರು ಆಲ್ಟ್ರೇಷನ್ ಇದ್ದರೆ ಇಲ್ಲಿ ಬಂದು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೋಬೋದು ನೋಡಿ. ಆ ಉಕ್ಕುಗಳು ತುಂಬ ಇರೋದನ್ನ ಹೈಟ್ ಮಾಡಿದ್ದೀವಿ. ಹಾಗೂ ಆರ್ಚ್ ಸಿಸ್ಟಮ್ ಎಲ್ಲ ಮಾಡಿದ್ದೀವಿ. ರಿಮೂವಬಲ್ ಆರ್ಚು ಯಾವ್ದು ಬೇಕು ಅವಾಗ ಹಾಕ್ಕೊಳ್ಬೋದು. ಹೈಟ್ ಬೇಕು ಅಂದರೆ ಹೈಟ್ ಮಾಡ್ಕೋಬೋದು. ಆ ಥರ ಮಾಡಿದ್ದೀವಿ ಸ್ನೇಹಿತರೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.